ಸ್ನೇಹಿತರೆ, ನಾವೆಲ್ಲರೂ ಕುಟುಂಬದಲ್ಲಿ ಪ್ರತಿಯೊಬ್ಬ ಮನುಷ್ಯ ಕೂಡ ಈ ತ್ರಿಬಲ್ ಎಸ್ಗಳನ್ನು ಫಾಲೋ ಮಾಡಬೇಕು. ಇದು ಬಹಳ ಬಹಳ ಮುಖ್ಯ. ಈ 3 ಎಸ್ಗಳು ನಿಮ್ಮ ಇಡೀ ಜೀವನವನ್ನು ಪರಿವರ್ತನೆ ಮಾಡಬಲ್ಲದು. ಮೊದಲನೇ ಎಸ್ಸು ಸ್ಮೈಲ್. ಬಹಳ ಬಹಳ ಮುಖ್ಯವಾಗಿರುವಂಥದ್ದು. ಮೊದಲನೇ ಎಸ್ ಸ್ಮೈಲ್. ಯಾವಾಗಲೂ ನಗುಮುಖದೊಂದಿಗೆ ನಿಮ್ಮ ಮಾತುಗಳನ್ನು ಶುರು ಮಾಡಿ. ಯಾರೋ ನಿಮ್ಮ ಎದುರುಗಡೆ ಬಂದರು, ಗಂಡ ಇರಲಿ, ಹೆಂಡತಿ ಇರಲಿ, ಮಕ್ಕಳಿರಲಿ, ಸ್ನೇಹಿತರಿರಲಿ, ಯಾರೇ ಇದ್ದರೂ ಒಂದು ಸ್ಮೈಲೊಂದಿಗೆ ನಿಮ್ಮ ಜೀವನವನ್ನು, ದಿನನಿತ್ಯವನ್ನು ಶುರು ಮಾಡಬಹುದು. ಈ ಒಂದು ಮೊದಲನೇ ಎಸ್ ಬಹಳ ಬಹಳ ಉಪಯೋಗ ಬರ್ತದೆ. ಎರಡನೇ ಎಸ್ ಸೈಲೆಂಟ್. ಸೈಲೆಂಟನ್ನು ನೀವು ಅತ್ಯದ್ಭುತವಾಗಿ ಕರಗತ ಮಾಡಿಕೊಳ್ಳಿ. ಈ ಸೈಲೆಂಟ್ ಅಂದರೆ ಮೌನವನ್ನು ನೀವು ಕರಗತ ಮಾಡಿಕೊಳ್ಳೋದ್ರಿಂದ ನಿಮ್ಮ ಬದುಕು ಎಲ್ಲ ರೀತಿಯ ಸಮಸ್ಯೆಗಳಿಗೆ ಪರಿಹಾರ ಈ ಸೈಲೆಂಟಲ್ಲಿದೆ. ಆದ್ದರಿಂದ ಮೌನಂ ಸಮ್ಮತಿ ಲಕ್ಷಣಂ ಅಂತ ಹಿರಿಯರು ಹೇಳ್ತಾರೆ. ಇದು ಎರಡನೇ ಎಸ್. ಇನ್ನು ಮೂರನೇ ಎಸ್ ಏನಿದು, ಇದು ಸ್ಲೋ. ನಿಧಾನವೇ ಪ್ರಧಾನ. ಸಾಕಷ್ಟು ಹಿರಿಯರೆಲ್ಲವೂ ಕೂಡ ಆತುರಗಾರನಿಗೆ ಬುದ್ಧಿಮತ್ತ ಅಂತಾರೆ. ಆದ್ದರಿಂದ ಸೈಲೆಂಟ್ ಆಗಿರೋದು ಮತ್ತು ಸ್ಲೋ, ನಿಧಾನವಾಗಿ ಮಾಡೋದನ್ನು ಕಲ್ತ್ಕೊಳ್ಳಿ. ಸ್ವಲ್ಪ ಕೆಲಸಗಳು ನಾವು ಯೋಚನೆ ಮಾಡಿ ಮಾಡೋದ್ರಿಂದ ಅದರ ಫಲಿತಾಂಶ ಅತ್ಯದ್ಭುತವಾಗಿರುತ್ತೆ. ಅದಕ್ಕೋಸ್ಕರ ಸ್ಲೋ. ಇದು ಬಹಳ ಬಹಳ ಕೆಲಸಕ್ಕೆ ಬರ್ತದೆ. ತುಂಬ ಸ್ಲೋ ಆದರೆ ಮುಳುಗೋಗ್ಬಿಡ್ತೀರ. ಆ ಒಂದು ಹಂತದಲ್ಲಿ, ಒಂದು ನಿಗದಿತ ಸಮಯದಲ್ಲಿ ಮಾಡಿ ಮುಗಿಸುವಂಥದಕ್ಕಿಂತ ಒಂದು 4-5 ಸೆಕೆಂಡು ಕಡಿಮೆ ಮಾಡೋದ್ರಿಂದ ಈ ತ್ರಿಬಲ್ ಎಸ್ಗಳು ನಿಮ್ಮ ಜೀವನವನ್ನು ಪರಿವರ್ತನೆ ಮಾಡುತ್ತೆ. ಇದನ್ನೆಲ್ಲವನ್ನು ಹೆಚ್ಚಾಗಿ ಮನನ ಮಾಡಿ, ನಾನು ಯಾವುದನ್ನು ಈ ತ್ರಿಬಲ್ ಎಸ್ಸನ್ನು ಎಲ್ಲಿಗೆ ಉಪಯೋಗಿಸ್ಕೊಳ್ಬಹುದು, ಎಲ್ಲಿ ಉಪಯೋಗಿಸ್ಕೊಳ್ಬೋದು, ಯಾವಾಗ ಉಪಯೋಗಿಸ್ಕೊಳ್ಬಹುದು ಅನ್ನೋದನ್ನು ನೀವೇನಾದರೂ ಕಲ್ತ್ಕೊಂಡ್ರೆ ಅತ್ಯದ್ಭುತವಾದ ಜೀವನ ಪ್ರಾಪ್ತಿ ನಿಮಗಾಗುತ್ತೆ. ಸಾರ್ಥಕತೆ ಮಾಡ್ಕೊಳ್ಬಹುದು. ಅಭಿವೃದ್ಧಿ ಸಮೃದ್ಧಿಯನ್ನು ಕೂಡ ಹೊಂದಬಹುದು.